ನಮಸ್ತೆ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಎಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಈ ಒಂದು ವಿಡಿಯೋದಲ್ಲಿ ನಾನು ಯಾರ್ಯಾರು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅನ್ನ ಬರಿಬೇಕು ಅಂತ ಪ್ಲಾನ್ ಹಾಕೊಂಡಿದ್ದೀರಾ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಬಗ್ಗೆ ತುಂಬಾ ಜನರಿಗೆ ತುಂಬಾ ಡೌಟ್ಸ್ಗಳಿದೆ. ಲೈಕ್ ಸರ್, ಫಸ್ಟ್ ಡೌಟ್ ಏನು ಅಂತ ಕೇಳಿದ್ರೆ, ಸರ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಟಫ್ ಇರುತ್ತಾ ಸರ್ ಅಂತ ಕೇಳ್ತಾ ಇದ್ದೀರಾ. ಎರಡನೇದಾಗಿ ಸೈನ್ಸ್ ಸ್ಟೂಡೆಂಟ್ಸ್ಗಳು, ಸರ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಎಕ್ಸಾಮ್ನ ಮಾರ್ಕ್ಸ್ ಅನ್ನ KCET ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅನ್ನೋದು. ಮೂರನೇದಾಗಿ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಇರೋದು ಡೌಟು, ಸರ್ ಇನ್ ಕೇಸ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅನ್ನ ನಾವು ಬರಿತೇವೆ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ನಮಗೆ ಮಾರ್ಕ್ಸ್ ಕಡಿಮೆ ಬಂದ್ರೆ, ನಾವು ಯಾವ ಸಬ್ಜೆಕ್ಟ್ ಅನ್ನ ಬರ್ದಿರ್ತೇವೆ ಆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಮಾರ್ಕ್ಸ್ ಕಡಿಮೆ ಬಂದ್ರೆ ಯಾವ್ದನ್ನ ಕನ್ಸಿಡರ್ ಮಾಡ್ತಾರೆ ಸರ್ ಅನ್ನೋ 3 ಡೌಟ್ಸ್ ಇದೆ. ಸರಿನಾ? ಅದಾದ್ಮೇಲೆ ಸರ್ ಎಲ್ಲಾ ಸಬ್ಜೆಕ್ಟ್ಸ್ ಅನ್ನ ಬರೆಯೋದು ಒಳ್ಳೇದ ಅಥವಾ ಪರ್ಟಿಕ್ಯುಲರ್ ಆಗಿ ನಮಗೆ ಇದೇ ಒಂದು ಸಬ್ಜೆಕ್ಟ್, ಇದೇ 2 ಸಬ್ಜೆಕ್ಟ್ ಅನ್ನ ಬರಿಬಹುದು ಅಂತ ಕೇಳ್ತಾ ಇದ್ದಿದ್ರು. ಇದೆಲ್ಲ ಕ್ವಶನ್ಸಿಗೂ ನಾನು ಆನ್ಸರ್ನ ಕೊಡ್ತಾ ಇದ್ದೇನೆ. ಟಿಲ್ ದ ಎಂಡ್ ವಾಚ್ ಮಾಡಿ, ನಿಮಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಕಂಪ್ಲೀಟ್ ಡೌಟ್ಗಳು ಕ್ಲಿಯರ್ ಆಗುತ್ತೆ ಇದರಲ್ಲಿ. ಸರಿನಾ? ಮೊದಲನೇದಾಗಿ, ಸರ್ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಟಫ್ ಆಗುತ್ತಾ? ಓಕೆ, ಸೊ ಈ ವಿಡಿಯೋನ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನೀವು ಈ ಚಾನಲ್ಗೆ ನ್ಯೂ ಆಗಿದ್ರೆ, ಹೊಸಬರು ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇದೇ ರೀತಿ ನಿಮಗೆ ಅಪ್ಡೇಟ್ಸ್ಗಳು ಬರ್ತಾ ಇರುತ್ತೆ. KCET ರಿಲೇಟೆಡ್ ಇರ್ಬೋದು, ಅಥವಾ ಮುಂದೆ ಕೌನ್ಸಿಲಿಂಗ್ ರಿಲೇಟೆಡ್ ಇರ್ಬೋದು, PUC ಅಪ್ಡೇಟ್ಸ್ಗಳಿರ್ಬೋದು, ರಿಸಲ್ಟ್ ಅಪ್ಡೇಟ್ಸ್ಗಳಿರ್ಬೋದು, ಎಲ್ಲದರ ರಿಲೇಟೆಡ್ ಅಪ್ಡೇಟ್ಗಳನ್ನ ಕೊಡ್ತಾ ಇರ್ತೇನೆ. ನೀವು ಈ ಚಾನಲ್ಗೆ ಹೊಸಬರು ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ರಿಲೇಟೆಡ್ ಏನೇ ಡೌಟ್ಸ್ಗಳಿದ್ರು ನೀವು ಕಮೆಂಟ್ ಮಾಡಿ, ನಾನು ಖಂಡಿತ ಅದಕ್ಕೆ ಆನ್ಸರ್ನ ಕೊಡ್ತೇನೆ. ಸರಿನಾ? ಈಗ ಫಸ್ಟ್, ಸರ್ ಟಫ್ ಇರುತ್ತಾ ಸರ್? ಟಫ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಸ್ಟೂಡೆಂಟ್ಸ್. ಏನು ಅಂತ ಕೇಳಿದ್ರೆ, ಲಾಸ್ಟ್ ಇಯರ್ ಏನಾಗಿತ್ತು ಅಂತ ಕೇಳಿದ್ರೆ, ಕೆಲವೊಂದು ಸಬ್ಜೆಕ್ಟ್ಗಳು ಆಸ್ ಇಟ್ ಈಸ್ ನಿಮಗೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಹೇಗಿತ್ತು ಅದೇ ರೀತಿಯಲ್ಲಿ ಇದ್ದಿತ್ತು. ಏನು ಟಫ್ ಬರಲಿಲ್ಲ, ಈಸಿನೂ ಬರಲಿಲ್ಲ, ಸೇಮ್ ಮಾರ್ಕ್ಸ್ ಅನ್ನ ನೀವು ಕ್ಯಾರಿ ಮಾಡ್ಬೋದು, ಅದೇ ರೀತಿ ಇದ್ದಿತ್ತು. ಕೆಲವೊಂದು ಸಬ್ಜೆಕ್ಟ್ಗಳು ಈಸಿ ಇದ್ದಿತ್ತು. ಓಕೆ, ಸೊ ಆ ಲೆಕ್ಕದಲ್ಲಿ ನಿಮ್ಗೆ ಏನು ಹೇಳ್ತೇನೆ ಕೇಳಿದ್ರೆ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಂತ ಹೇಳ್ಕೊಂಡು ಸರ್ ಟಫ್ ಕೊಡ್ತಾರಾ? ಇಲ್ಲ, ಹಾಗೇನಿಲ್ಲ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅನ್ನ ಟಫ್ ಕೊಡಿ ಅಂತ ಯಾವ ಪ್ರೀ ಯೂನಿವರ್ಸಿಟಿ ಬೋರ್ಡ್ ಅವರು ಹೇಳಲಿಲ್ಲ. ಟಫ್ ಅಂತ ಇರೋದಿಲ್ಲ. ಓಕೆ, ಸೊ ಇಟ್ ಡಿಪೆಂಡ್ಸ್. ಕೆಲವೊಂದು ಸಬ್ಜೆಕ್ಟ್ಗಳು ನಿಮ್ಗೆ ಈಸಿ ಇರುತ್ತೆ, ಅದು ಕೂಡ ನಿಮ್ಮ ಪ್ರಿಪರೇಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ. ನೀವು ಫಾರ್ ಎಕ್ಸಾಂಪಲ್ ಫಸ್ಟ್ ಬೋರ್ಡ್ ಎಕ್ಸಾಮಿಗೆ ಅಷ್ಟು ಎಕ್ಸ್ಪೆಕ್ಟೆಡ್ ಆಗಿ ಪ್ರಿಪೇರ್ ಆಗದೆ ಇದ್ದಿರ್ಬೋದು, ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ನೀವು ಜಾಸ್ತಿ ಪ್ರಿಪೇರ್ ಆದ್ರೆ ಈಸಿ ಆಗುತ್ತೆ. ಅಥವಾ ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ಕ್ವಶನ್ ಪೇಪರ್ ಈಸಿ ಇದ್ರೆ, ನೀವು ಓದಿದ್ದೇ ಬಂದಿದ್ರೆ ಈಸಿ ಆಗುತ್ತೆ. ಕೆಲವೊಂದು ಟೈಮ್ ಟಫ್ ಅಂದ್ರೆ ಅಂತ ಹೈ ಲೆವೆಲ್ ಟಫ್ ಕೊಡೋದಿಲ್ಲ. ನೀವು ಹೇಗೆ ಫಸ್ಟ್ ಬೋರ್ಡ್ ಎಕ್ಸಾಮಿಗೆ ಹೇಗೆ ಪ್ರಿಪೇರ್ ಆಗಿದ್ರಿ, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಅನ್ನ, ಇಂಪಾರ್ಟೆಂಟ್ ಕ್ವಶನ್ಸ್ ಅನ್ನ ಪ್ರಿಪೇರ್ ಹೇಗಾಗಿದ್ರಿ ಅದೇ ರೀತಿ ಪ್ರಿಪೇರ್ ಆಗಿ ಹೋಗಿ, ಸ್ವಲ್ಪ ಜಾಸ್ತಿ ಎಫರ್ಟ್ ಹಾಕಿ ಪ್ರಿಪೇರ್ ಆಗಿ ಹೋದ್ರೆ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸರಿನಾ? ಒಂದನೇದು, ದರ್ ಇಸ್ ನಥಿಂಗ್ ಕಾಲ್ಡ್ ಟಫ್ ಆರ್ ಈಸಿ. ಅಲ್ಲಿ ಟಫ್ ಮತ್ತೆ ಈಸಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ ಡಿಪೆಂಡ್ಸ್, ನಿಮ್ಮ ಪ್ರಿಪರೇಷನ್ ಮೇಲೂ ಡಿಪೆಂಡ್ ಆಗಿರುತ್ತೆ, ಈಸಿನೂ ಬರ್ಬೋದು. ಸರಿನಾ? ಒಂದನೇದು. ಎರಡನೇದಾಗಿ ಏನು ಅಂತ ಕೇಳಿದ್ರೆ, ಸರ್ ಸೈನ್ಸ್ ಸ್ಟೂಡೆಂಟ್ಸ್ ಗಳಿಗೆ KCET ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರಾ ಇಲ್ವಾ? ನೋಡಿ ಸ್ಟೂಡೆಂಟ್ಸ್, ಲಾಸ್ಟ್ ಇಯರ್ ಕನ್ಸಿಡರ್ ಮಾಡಿದ್ದಾರೆ, ಅದರ ಪ್ರೀವಿಯಸ್ ಇಯರ್ ಕೂಡ ಕನ್ಸಿಡರ್ ಮಾಡಿದ್ದಾರೆ. ಸೊ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಕರೆಕ್ಟ್ ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಎಕ್ಸಾಮ್ ಅನ್ನ ಬರೆದ್ರು ಸೆಕೆಂಡ್ ಬೋರ್ಡ್ ಎಕ್ಸಾಮಿಗೆ ನಿಮಗೆ KCET ರ್ಯಾಂಕಿಗೆ ಕನ್ಸಿಡರ್ ಮಾಡೋದು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್. 3 ಎಕ್ಸಾಮ್ ಅನ್ನ ಬರೆದ್ರು ಕೂಡ 3 ಎಕ್ಸಾಮ್ದು ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡೇ ಮಾಡ್ತಾರೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಟೈಮ್ ಟೇಬಲ್ ನೋಡಿದ್ರು ಕೂಡ ಎಷ್ಟು ಫಾಸ್ಟ್ ಆಗಿ ಇಡ್ತಾ ಇದ್ದಾರೆ ನೋಡಿ, ಯಾವುದಕ್ಕೂ ಕೂಡ ಇನ್ ಬಿಟ್ವೀನ್ ಜಾಸ್ತಿ ಗ್ಯಾಪ್ ಅನ್ನ ಕೊಡ್ಲಿಲ್ಲ. 25th ಎಕ್ಸಾಮ್ ಸ್ಟಾರ್ಟ್ ಆದ್ರೆ ನಿಮಗೆ 8th ಎಕ್ಸಾಮ್ ಮುಗಿತದೆ. ಈ 8th ಎಕ್ಸಾಮ್ ಮುಗಿದಂತಹ 1 ವೀಕ್ ಅಲ್ಲಿ ಅಥವಾ ವಿದಿನ್ 10 ಡೇಸ್ ಅಲ್ಲಿ ನಿಮಗೆ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ರಿಸಲ್ಟ್ ಬರುತ್ತೆ. ಸರಿನಾ? ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಸಲ್ಟ್, ಹಾಗಾದ್ರೆ KCET ರಿಸಲ್ಟ್ ಯಾವಾಗ ಬರುತ್ತೆ ಸರ್? ನಿಮ್ಗೆ ಇವಾಗ KCET ರಿಸಲ್ಟ್ ಈಗ 24th ಆದ್ರೆ ನೆಕ್ಸ್ಟ್ ಮಂತ್ 24th, ಅಂದ್ರೆ ಇನ್ ಬಿಟ್ವೀನ್ 1 ಮಂತ್ ಟೈಮ್ ಅಲ್ಲಿ ನಿಮ್ಗೆ ರಿಸಲ್ಟ್ ಬರುತ್ತೆ. ಅಂದ್ರೆ ಈ ಈ ಟೈಮ್ ಟೇಬಲ್ ಯಾವ ರೀತಿ ಕೊಟ್ಟಿದ್ದಾರೆ ಕೇಳಿದ್ರೆ, ಎಕ್ಸಾಮ್ ಅನ್ನ ಮುಗಿಸಿ ನಿಮ್ಗೆ ರಿಸಲ್ಟ್ ಅನ್ನ ಕೊಟ್ಟು, ಆ ರಿಸಲ್ಟ್ ಅನ್ನು ನಿಮ್ಗೆ KCET ಎಕ್ಸಾಮಿಗೆ ಅಥವಾ KCET ರಿಸಲ್ಟ್ ಅನ್ನ ಕೊಡ್ಲಿಕ್ಕೆ ಕನ್ಸಿಡರೇಷನ್ ತಗೊಳ್ಳೋ ರೀತಿಯಲ್ಲಿ ಅವರು ಟೈಮ್ ಟೇಬಲ್ ಅನ್ನ ಇದು ಮಾಡಿದ್ದಾರೆ. ಸೊ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ನ ಇಂಪ್ರೂವ್ಡ್ ಮಾರ್ಕ್ಸ್ ಅನ್ನ ಕನ್ಸಿಡರ್ ಮಾಡ್ತಾರೆ. ಎರಡನೇದು. ಮೂರನೇದು ಏನು ಅಂತ ಕೇಳಿದ್ರೆ, ಸರ್ ಇನ್ ಕೇಸ್ ನಾನು ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ನನಗೆ ಕಡಿಮೆ ಮಾರ್ಕ್ಸ್ ಬಂದ್ರೆ ಯಾವ್ದನ್ನ ಕನ್ಸಿಡರೇಷನ್ ತಗೊಳ್ತಾರೆ? ಕಡಿಮೆ ಮಾರ್ಕ್ಸ್ ಬಂದ್ರೆ ಯಾವುದು ಜಾಸ್ತಿ ಇದೆ ನೋಡಿ, ಬೆಸ್ಟ್ ಆಫ್ 2 ಅನ್ನ ತಗೊಳ್ತಾರೆ. ಫಾರ್ ಎಕ್ಸಾಂಪಲ್, ನಿಮಗೆ ಫಸ್ಟ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಒಂದು ಸಬ್ಜೆಕ್ಟ್ ಅಲ್ಲಿ 90 ಬಂದಿದೆ, ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಅಲ್ಲಿ ಅದು 85ಗೆ ಬಂದ್ರೆ ನಿಮ್ಗೆ 90ನ ಕನ್ಸಿಡರ್ ಮಾಡ್ತಾರೆ, ಬಿಟ್ರೆ 85ನ ಕನ್ಸಿಡರ್ ಮಾಡೋದಿಲ್ಲ. ವೆರಿ ಇಂಪಾರ್ಟೆಂಟ್, ಅಂದ್ರೆ ಬೆಸ್ಟ್ ಆಫ್ 2 ಅನ್ನ ಕನ್ಸಿಡರ್ ಮಾಡ್ತಾರೆ. ಓಕೆ, ಇದು ಮೂರನೇದು. ನಾಲ್ಕನೇದು, ಸರ್ ನನಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಗಳನ್ನ ಮಾತ್ರ ಬರಿಬಹುದಾ? ಎಸ್. ನೀವು ಸೈನ್ಸ್ ಸ್ಟೂಡೆಂಟ್ಸ್ ಆದ್ರೆ, ಸರ್ ನಾನು ಓನ್ಲಿ ಫಿಸಿಕ್ಸ್ ಬರಿತೇನೆ, ಬರಿಬಹುದು. ಸರ್ ಓನ್ಲಿ ಕೆಮಿಸ್ಟ್ರಿ ಬರಿತೇನೆ, ಬರಿಬಹುದು. ಇಲ್ಲ ಸರ್ ನಾನು 6 ಸಬ್ಜೆಕ್ಟ್ಸ್ ಗಳನ್ನ ಬರಿತೇನೆ, ಬರಿಬಹುದು. ನಿಮ್ಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಗಳನ್ನು ಚೂಸ್ ಮಾಡಿ ಬರಿಬಹುದು, ಅಥವಾ 6 ಸಬ್ಜೆಕ್ಟ್ಸ್ ಗಳನ್ನ ಬರಿಬಹುದು. ನೀವು ಕಾಮರ್ಸ್ ಸ್ಟೂಡೆಂಟ್ಸ್ ಆದ್ರೆ, ಸರ್ ನಾನು ಅಕೌಂಟೆನ್ಸಿ ಬರಿತೇನೆ, ಬಿಸ್ನೆಸ್ ಸ್ಟಡೀಸ್ ಬರಿತೇನೆ, ಬರಿಬಹುದು. ನೋ ಪ್ರಾಬ್ಲಮ್. ಆಯ್ತಾ? ನಿಮ್ಗೆ ಯಾವ ಸಬ್ಜೆಕ್ಟ್ ಅನ್ನ ಬರಿಬೇಕು ಅಂತ ಅನ್ಸುತ್ತೆ ಅದನ್ನ ಬರಿಬಹುದು. 2 ಸಬ್ಜೆಕ್ಟ್ ಬರಿತೀರಾ, ಓನ್ಲಿ 1 ಸಬ್ಜೆಕ್ಟ್ ಅನ್ನ ಬರಿತೀರಾ, ಬರಿಬಹುದು. ಓಕೆ, ದರ್ ಈಸ್ ಆಪ್ಷನ್. ಸರಿನಾ? ಸೊ ಇದಿಷ್ಟು ಡೌಟ್ಗಳು ಕರೆಕ್ಟಾ? ಸೊ ಈ ಕಡಿಮೆ ಮಾರ್ಕ್ಸ್ ಬಂದ್ರೆ ನಿಮ್ಗೆ ಯಾವುದು ಜಾಸ್ತಿ ಇದೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ, ಒಂದನೇದು. ಎರಡನೇದು, KCET ಕನ್ಸಿಡರ್ ಮಾಡ್ತಾರೆ, ಮಾಡೇ ಮಾಡ್ತಾರೆ. ಎರಡನೇದು.
ಮೂರನೇದು ಟಫ್ ಇರುತ್ತಾ, ಈಸಿ ಇರುತ್ತಾ, ಇಟ್ ಡಿಪೆಂಡ್ಸ್ ಆನ್ ದಿ ಕ್ವಶನ್ ಪೇಪರ್ ಅಂಡ್ ನಿಮ್ಮ ಪ್ರಿಪರೇಷನ್ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ ಮೂರನೇದು. ಆಯ್ತಾ? ಈಗ ನಾಲ್ಕನೇದು ನಾನು ಸೈನ್ಸ್ ಸ್ಟೂಡೆಂಟ್ಸ್ಗಳಿಗೆ ಏನ್ ಹೇಳ್ತಾ ಇದ್ದೇನೆ ಕೇಳಿದ್ರೆ, ದಯವಿಟ್ಟು ನೀವು ಈಗ ಸದ್ಯಕ್ಕೆ KCET ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಬೋರ್ಡ್ ಎಕ್ಸಾಮ್ ಬಂದಾಗ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬಹುದು. ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ನೀವು ಆಲ್ರೆಡಿ ಓದಿದ್ದೀರಾ, ಇನ್ನೊಂದ್ಸತಿ ಆರಾಮ್ಸೆ ಓದ್ಬೋದು ನಿಮ್ಗೆ, ಲೈಕ್ ರಿವಿಷನ್ ಟೈಪ್. ಆದ್ರೆ KCET ಹಾಗಿರೋದಿಲ್ಲ. ನೀವು ಈ 30-35 ದಿನವನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ತೀರಾ ಅನ್ನೋದು ಕಂಪ್ಲೀಟ್ಲಿ ನಿಮ್ಮ ಈ ಇಂಜಿನಿಯರಿಂಗ್ ಅನ್ನೋದು ಇದೆ ನೋಡಿ, ಈ KCET ರ್ಯಾಂಕ್ ಇಂದ ನೀವು ಇಂಜಿನಿಯರಿಂಗ್ ಜಾಯ್ನ್ ಆಗ್ತೀರಾ ನೋಡಿ, ಅದು 4 ಇಯರ್ಸ್ ಅಲ್ಲ, ನಿಮ್ಮ ನೆಕ್ಸ್ಟ್ 40 ಇಯರ್ಸ್ ಅನ್ನ ಡಿಸೈಡ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ, ದಯವಿಟ್ಟು ಇಂಜಿನಿಯರಿಂಗ್ ಅಂದ್ರೆ KCET ದಯವಿಟ್ಟು ಒಳ್ಳೆ ರೀತಿಯಲ್ಲಿ ಪ್ರಿಪೇರ್ ಆಗಿ. ಈ 30-35 ಡೇಸ್ ಅಲ್ಲಿ ನೀವು ಪ್ರಾಪರ್ ಆಗಿ ಪ್ರಿಪೇರ್ ಆಗಿದ್ರೆ 100% ನೀವು ಒಳ್ಳೆ ರ್ಯಾಂಕ್ ಅನ್ನು ತೆಗಿಬಹುದು. ಒಳ್ಳೆ ರ್ಯಾಂಕ್ ಅನ್ನು ತೆಗೆದು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಿಗೆ ನೀವು 100% ಅಡ್ಮಿಷನ್ ಆಗ್ಬೋದು. ಸರಿನಾ? ಸದ್ಯಕ್ಕೆ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಬೋರ್ಡ್ ಎಕ್ಸಾಮ್ ಅಲ್ಲಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ. ಸರಿನಾ? ಬೋರ್ಡ್ ಎಕ್ಸಾಮ್ 2ಗೆ ದಯವಿಟ್ಟು PCM 3 ಬರ್ಲಿಕ್ಕೆ ಹೋಗ್ಬೇಡಿ. 3ರಲ್ಲಿ ಯಾವ್ದಾದ್ರು 2 ಅಥವಾ ಯಾವ್ದಾದ್ರು ಒಂದನ್ನ ಬರೆದಿಟ್ಕೊಳ್ಳಿ. ಯಾವ್ದು ಬೆಸ್ಟ್ ಬಂದಿದೆ ಅದನ್ನ ಬಿಟ್ಟು ಬಿಡಿ. ಯಾಕಂದ್ರೆ ನೀವು 3 ಬರೀಲಿಕ್ಕೆ ಹೋಗಿ 3ರಲ್ಲೂ ಕೂಡ ವರ್ಸ್ಟ್ ಮಾಡಿ ಆಚೆಗಡೆ ಅದೂ ಇಲ್ಲ, ಈಚೆಗಡೆ ಇದು ಇಲ್ಲದೆ ಇದ್ದಾಗೆ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ದಯವಿಟ್ಟು ನಾನು ಹೇಳೋದು ಯಾವ್ದಾದ್ರು 2 ಬರ್ದಿಟ್ಕೊಳ್ಳಿ. ಬೆಸ್ಟ್ ಕೇಸ್ 1 ಅದ್ರ ಮೇಲೆ ಕಂಪ್ಲೀಟ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು. ಇಲ್ವಾ 2 ಎಕ್ಸಾಮ್ ಅಲ್ಲಿ ಅಥವಾ 2 ಸಬ್ಜೆಕ್ಟ್ ಅಲ್ಲಿ ಕಡಿಮೆ ಬಂದಿದ್ಯಾ, 2 ಎಕ್ಸಾಮ್ ಅನ್ನ ಬರ್ಕೊಳ್ಳಿ. ಅದು ಬಿಟ್ಕೊಂಡು ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅದ್ರ ಜೊತೆ ನನಗೆ ಪರ್ಸೆಂಟೇಜ್ ಇನ್ಕ್ರೀಸ್ ಮಾಡಬೇಕು, ನಾನು ಲ್ಯಾಂಗ್ವೇಜ್ ಅನ್ನ ಬರಿತೇನೆ ಅಂತ ಹೋಗ್ಬೇಡಿ. ದಯವಿಟ್ಟು ಫಾರ್ ಸೈನ್ಸ್ ಸ್ಟೂಡೆಂಟ್ಸ್ ಲ್ಯಾಂಗ್ವೇಜ್ ಅನ್ನ ಬರಿತೇನೆ, ನಾನು ಇಂಗ್ಲಿಷ್ ಅನ್ನ ಬರಿತೇನೆ, ಕನ್ನಡ ಬರಿತೇನೆ, ಅದು ಎಲ್ಲೂ ಮ್ಯಾಟರ್ ಆಗೋದಿಲ್ಲ, ನಿಮ್ಮ ಪರ್ಸೆಂಟೇಜಿಗೆ ಮಾತ್ರ. ನಿಮ್ಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್ ಅನ್ನೋದು KCET ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದಯವಿಟ್ಟು ಇವು 3 ಸಬ್ಜೆಕ್ಟ್ ಅಲ್ಲಿ ಯಾವ್ದಾದ್ರು 2 ಚೂಸ್ ಮಾಡಿ. ಬೆಸ್ಟ್ ಕೇಸ್ 1 ಚೂಸ್ ಮಾಡಿ. ಗೊತ್ತಾಯ್ತಾ? ಸೊ ಇದಿಷ್ಟು ಈ ವಿಡಿಯೋದಲ್ಲಿ ಆಗಿರುತ್ತೆ. ನಾನು ಅನ್ಕೊಳ್ತೇನೆ ನಿಮ್ಗೆಲ್ಲ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊಳ್ತೇನೆ. ಸೆಕೆಂಡ್ ಬೋರ್ಡ್ ಎಕ್ಸಾಮ್ ರಿಲೇಟೆಡ್ ಏನೇ ಡೌಟ್ಸ್ಗಳಿದ್ರು ಅಥವಾ ಏನೇ ಅಪ್ಡೇಟ್ಸ್ಗಳಿದ್ರು, ಏನೇ ನೋಟಿಫಿಕೇಶನ್ ಇದ್ರು ನಾನು ಈ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೇನೆ. ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅದೇ ರೀತಿ ನಮ್ದು ವಾಟ್ಸ್ಆಪ್ ಚಾನಲ್ ಇದೆ, ವಾಟ್ಸ್ಆಪ್ ಗ್ರೂಪ್ ಇದೆ, ಅದರ ಲಿಂಕ್ ಅನ್ನ ಕೊಡ್ತೇನೆ. ಅದರಲ್ಲಿ ಏನೇ PDF ಇರ್ಬೋದು, KCET ರಿಲೇಟೆಡ್ ಫ್ರೀ ಕ್ರಾಶ್ ಕೋರ್ಸ್ ಕೊಡ್ತಾ ಇದ್ದೇನಲ್ಲ, ಅದ್ರ PDF ಎಲ್ಲದನ್ನು ವಾಟ್ಸ್ಆಪ್ ಚಾನಲ್ ಅಲ್ಲಿ ಹಾಕ್ತೇನೆ. ಪ್ಲಸ್ ನಂದು ಟೆಲಿಗ್ರಾಮ್ ಚಾನಲ್ ಇದೆ, ಅದಕ್ಕೂ ಜಾಯ್ನ್ ಆಗಿ ಅದರಲ್ಲೂ ಕೂಡ ಅಪ್ಲೋಡ್ ಆಗ್ತಾ ಇರುತ್ತೆ. ಈ ಚಾನಲ್ ಇಂದ 100% ನಿಮ್ಗೆ ಫ್ಯೂಚರ್ ಅಲ್ಲಿ ಇವತ್ತಿಂದ ಸ್ಟಾರ್ಟ್ ಆಗಿ ನಿಮ್ಮ ಇಂಜಿನಿಯರಿಂಗ್ ಮುಗ್ದು ಜಾಬ್ ರಿಲೇಟೆಡ್ ಕೂಡ ನಾನು ಆಗ್ತಾ ಇರ್ತೇನೆ. 100% ಯೂಸ್ಫುಲ್ ಇರುತ್ತೆ. ಸರಿನಾ? ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.